ಪ್ರಭು ನ್ಯೂಸ್ಗೆ ಸ್ವಾಗತ. ಹುಕ್ಕೇರಿ ತಾಲೂಕಿನ ಅಂಕ್ಲೆ ಗ್ರಾಮದ ಸುಪುತ್ರ ಶ್ರೀ ಮಹಾದೇವ್ ಅಪ್ಪಯ್ಯ ಖಾಡೆ ಇವರು KSRPಯಲ್ಲಿ ಅಸಿಸ್ಟೆಂಟ್ ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ ಆಗಿ ಸತತ ಮತ್ತು ದಕ್ಷತೆಯಿಂದ, ಪ್ರಾಮಾಣಿಕತೆಯಿಂದ ಹಾಗೂ ಚಾತುರ್ಯತೆಯಿಂದ 33 ವರ್ಷಗಳವರೆಗೆ ಸುದೀರ್ಘ ಸೇವೆ ಮಾಡಿ ನಿವೃತ್ತಿ ಹೊಂದಿದ ಪ್ರಯುಕ್ತವಾಗಿ ಇಂದು ಅಂಕ್ಲೆ ಗ್ರಾಮದಲ್ಲಿ ಅವರಿಗೆ ತೆರೆದ ಜೀಪ್ನಲ್ಲಿ ಭವ್ಯವಾಗಿ ಮೆರವಣಿಗೆಯೊಂದಿಗೆ ಬರಮಾಡಿಕೊಂಡು ದೇವರ ದರ್ಶನವನ್ನು ಪಡೆದು ವೇದಿಕೆ ಕಡೆ ಅವರಿಗೆ ಪುಷ್ಪವನ್ನು ಹಾಕುತ್ತಾ ಶಾಲು ಹೊದಿಸಿ ಹೂ ಮಾಲೆ ಹಾಕಿ ಅವರಿಗೆ ಸ್ವಾಗತವನ್ನು ಕೋರಿದರು. ಆರತಿ ಬೆಳಗ್ಗೆ ಕುಂಕುಮ ತಿಲಕ ಇಟ್ಟು ಪಟಾಕ್ಷಿ ಸಿಡಿಸಿ ಸಿಹಿ ಹಂಚಿ ಅವರಿಗೆ ಬರಮಾಡಿಕೊಳ್ಳಲಾಯಿತು. ನಂತರ ವೇದಿಕೆ ಮೇಲೆ ಸತ್ಕಾರ ಸನ್ಮಾನ ಕಾರ್ಯಕ್ರಮ ಅತಿ ಯಶಸ್ವಿಯಾಗಿ ನಡೆಯಿತು. भारत माता की जय, भारत माता की जय, भारत माता की जय, जवान जय किसान जय किसान जय जवान. भारत माता की जय, भारत माता की जय, भारत माता की जय, जय जवान जय किसान जय जवान जय किसान जय किसान जय जवान जय किसान जय जवान. ಅಸಿಸ್ಟೆಂಟ್ ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ ಶ್ರೀ ಮಹಾದೇವ್ ಅಪ್ಪಯ್ಯ ಖಾಡೆ ಇವರು ಜೂನ್ 30, 2026 ಸೇವಾ ನಿವೃತ್ತಿಯಾಗಿ ಅವರು ಅನೇಕ ಕಡೆ ಸೇವೆಯನ್ನು ಮಾಡಿರುತ್ತಾರೆ. ಒಟ್ಟು 33 ವರ್ಷಗಳವರೆಗೆ ಅವರು ನಮ್ಮ ದೇಶದ ಬೇರೆ ಬೇರೆ ಕಡೆ ಬೇರೆ ಬೇರೆ ರಾಜ್ಯಗಳಲ್ಲಿ ಅವರು ಸೇವೆ ಮಾಡಿರುತ್ತಾರೆ. ಮಹಾರಾಷ್ಟ್ರ, ಗೋವಾ, ತಮಿಳುನಾಡು, ಕೇರಳ, ಪಂಜಾಬ್, ದೆಹಲಿ, ಉತ್ತರ ಪ್ರದೇಶ್, ಮಧ್ಯಪ್ರದೇಶಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಅಷ್ಟಲ್ಲದೆ ರಾಜ್ಯಸಭಾ, ಲೋಕಸಭಾ ಹೀಗೆ ಅನೇಕ ದೊಡ್ಡ ದೊಡ್ಡ ಚುನಾವಣೆಗಳಲ್ಲಿ ಬಂದೋಬಸ್ತ್ ಕರ್ತವ್ಯವನ್ನು ಅತಿ ನಿಷ್ಠೆಯಿಂದ ಅವರು ನಿರ್ವಹಿಸಿದ್ದಾರೆ. ಅವರ ಕುಟುಂಬದ ಪರಿಚಯ: ತಂದೆ ಅಪ್ಪಯ್ಯ ಶಂಕರ್ ಖಾಡೆ, ತಾಯಿ ಶಿವಯ್ಯ ಅಪ್ಪಯ್ಯ ಖಾಡೆ. भारत माता की जय, भारत माता की जय, भारत माता की जय, जय जवान जय ಸರ್ ಬರ್ರಿ, जय किसान ಸ್ಲೋ जय किसान जय जवान. ಸಹೋದರರು ಕೈಲಾಸವಾಸಿ ಶ್ರೀ ಶಂಕರ್ ಅಪ್ಪಯ್ಯ ಖಾಡೆ ಹಾಗೂ ಸದಾಶಿವ ಅಪ್ಪಯ್ಯ ಖಾಡೆ, ಸಹೋದರಿಯರು ಅಕ್ಕಾತಾಯಿ ಲಕ್ಷ್ಮಿ ಬಾಡ್ಕರ್ ಹಾಗೂ ಗೌರವ ಮಹಾದೇವ್ ಮುಸಳೆ. ಅದೇ ರೀತಿ ಧರ್ಮಪತಿ ಶ್ರೀಮತಿ ರೇಖಾ ಮಹಾದೇವ್ ಖಾಡೆ, ಮಕ್ಕಳು ಪ್ರತಿಭಾ ಮಹಾದೇವ್ ಖಾಡೆ, ಕುಮಾರಿ ತೇಜಸ್ವಿನಿ ಮಹಾದೇವ್ ಖಾಡೆ, ಕುಮಾರ್ ಓಂಕಾರ್ ಮಹಾದೇವ್ ಖಾಡೆ ಹಾಗೂ ಶ್ರೀಮತಿ ಪ್ರಿಯಾಂಕಾ ಸಂತೋಷ್ ಮಗ್ದುಮ್. ಹೀಗೆ ಇವರ ಕುಟುಂಬದ ಕಿರು ಪರಿಚಯ ಇರುತ್ತದೆ. ಶ್ರೀ ಮಹಾದೇವ್ ಅಪ್ಪಯ್ಯ ಖಾಡೆ ಇವರಿಗೆ ಮುಂದಿನ ಒಂದು ಜೀವನ ಆ ಭಗವಂತನು ಆರೋಗ್ಯ, ಸಕಲ ಸಂಪತ್ತು ಮತ್ತು ಸಾಮರ್ಥ್ಯವನ್ನು ನೀಡಲಿ ಎಂದು ಆ ಭಗವಂತನಲ್ಲಿ ಬೇಡಿಕೊಂಡು ಈ ಒಂದು ಸತ್ಕಾರ ಕಾರ್ಯಕ್ರಮ ಅತಿ ಅಂದಚಂದವಾಗಿ ಮತ್ತು ಅತಿ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮ ಮುಕ್ತಾಯ ಆದ ನಂತರ ಎಲ್ಲರಿಗೆ ಸ್ನೇಹದ ಭೋಜನದ ವ್ಯವಸ್ಥೆ ಮಾಡಲಾಗಿತ್ತು. ತೇಜ್ ಪ್ರಭು ನ್ಯೂಸ್, ಅಂಕಲೆ. ಬರ್ರಿ ಸರ್.
ಮ್ಯಾಲ್ ಹೋಗಿರಿ, ಮ್ಯಾಲ್ ಹೋಗಿರಿ. ಬರ್ರಿ ಸರ್, ಬರ್ರಿ. ಬಸ್ ಹೊಂದುತ್ತಿರುವ ಈ ಒಂದು ಅದ್ಭುತ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮ್ಮೆಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಇವರ ಜನ್ಮ ದಿನಾಂಕ 22/5/1966 ರೈತನ ಮಗನಾಗಿ ಜನಿಸಿ ಸರ್ಕಾರಿ ಹಿರಿಯ ಕನ್ನಡ ಪ್ರಾಥಮಿಕ ಶಾಲೆ ಅಂಕಲೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿದರು. ಹಾಗೆಯೇ ಪ್ರೌಢ ಮತ್ತು ಮಾಧ್ಯಮ ಶಿಕ್ಷಣವನ್ನು ಸಂಕೇಶ್ವರದಲ್ಲಿ ಪೂರೈಸಿದರು. ಮುಂದೆ 1 ವರ್ಷ ಕಾಲೇಜು ಮುಗಿಸಿ ಅಲ್ಲಿಂದ ನಿಪ್ಪಾಣಿಯ ಶುಗರ್ ಕಾರ್ಖಾನೆಯಲ್ಲಿ ಖಾಸಗಿ ನೌಕರಿ ಮಾಡಲು ಪ್ರಾರಂಭಿಸಿದರು. ಕೊನೆಗೆ ಮರಳಿ ಗೂಡಿಗೆ ಬಾ ಅಂತಂದಂತೆ ತಮ್ಮ ತಂದೆಯ ರೈತಾಪಿ ಕೆಲಸವನ್ನು ಮುಂದುವರಿಸಿಕೊಂಡು ಬಂದರು. ಹಾಗೆಯೇ 21 ಏಪ್ರಿಲ್ 1992ರಲ್ಲಿ ತಮ್ಮ ದಾಂಪತ್ಯ ಜೀವನಕ್ಕೆ ಶ್ರೀಮತಿ ರೇಖಾ ಎನ್ನುವರನ್ನು ವಹಿಸಿ ವಿವಾಹವಾದರು. ಹಾಗೆಯೇ ದಿನಾಂಕ 20/5/1993 ದಿನಾಂಕ 5/1993ರಂದು ಅವರ ಅದೃಷ್ಟ ರೇಖೆ ಬದಲಾಗಿ ಬಿಟ್ಟಿತು. ಯಾಕೆಂದರೆ 7ನೇ ಪಡೆ KSRP ಮಂಗಳೂರಿನಲ್ಲಿ ಅವರು ಪೊಲೀಸ್ ಸೇವೆಗೆ ಆಯ್ಕೆಯಾದರು. ಮುಂದೆ 1994ರಲ್ಲಿ 7ನೇ ಪಡೆ ಮಂಗಳೂರಿನಿಂದ 9ನೇ ಪಡೆ ಬೆಂಗಳೂರಿಗೆ ವರ್ಗಾವಣೆಯಾಗಿ ಸೇವೆ ಪ್ರಾರಂಭಿಸಿದರು. ಸತತ 7 ವರ್ಷ ಬೆಂಗಳೂರಿನಲ್ಲಿ ಸೇವೆ ಸಲ್ಲಿಸಿ 2001ರಲ್ಲಿ ಬೆಳಗಾವಿಯ 2ನೇ ಪಡೆಗೆ ವರ್ಗಾವಣೆಯಾಗುತ್ತಾರೆ. ಮುಂದೆ 2015ರಲ್ಲಿ RPC ಅಂದರೆ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯಿಂದ RSC ಅಂದರೆ ರಿಸರ್ವ್ ಹೆಡ್ ಕಾನ್ಸ್ಟೇಬಲ್ ಹುದ್ದೆಗೆ ಪ್ರಮೋಷನ್ ತೆಗೆದುಕೊಂಡು ಅಂದಿನ ಬಿಜಾಪುರ ಅಂದರೆ ಈಗಿನ ವಿಜಯಪುರ ಪಡೆಗೆ ಪುನಃ ವರ್ಗಾವಣೆಯಾಗುತ್ತಾರೆ. ಮತ್ತೆ 2016 ಮಾರ್ಚ್ ತಿಂಗಳಿನಲ್ಲಿ 2ನೇ ಪಡೆ ಬೆಳಗಾವಿಗೆ ವರ್ಗಾವಣೆಯಾಗುತ್ತಾರೆ. ಹಾಗೆಯೇ ಜುಲೈ 2019ರಲ್ಲಿ RSC ಹುದ್ದೆಯಿಂದ ARSC ಅಂದರೆ ಅಸಿಸ್ಟೆಂಟ್ ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ ಮುಂಬಡ್ತಿ ಪಡೆದು 12ನೇ ಪಡೆಗೆ ತುಮಕೂರಿಗೆ ವರ್ಗಾವಣೆಯಾಗುತ್ತಾರೆ. 4 ವರ್ಷ ಅಲ್ಲಿಯೇ ಸೇವೆ ಸಲ್ಲಿಸಿ 2023 ನವೆಂಬರ್ನಲ್ಲಿ 12ನೇ ಪಡೆ ತುಮಕೂರಿನಿಂದ ತವರು ಜಿಲ್ಲೆಯಾದ ಬೆಳಗಾವಿ 2ನೇ ಪಡೆಗೆ ಕರ್ನಾಟಕ ರಾಜ್ಯ ಪೊಲೀಸ್ ಪಡೆಗೆ ವರ್ಗಾವಣೆಯಾಗಿರುತ್ತಾರೆ. ಇಲ್ಲೇ 3 ವರ್ಷ ಸೇವೆ ಸಲ್ಲಿಸಿ ಇದೇ ವರ್ಷ ಅಂದರೆ ಜೂನ್ 30, 2026ರಂದು ಸೇವಾ ನಿವೃತ್ತಿಯಾಗಿರುತ್ತಾರೆ. ಹೀಗೆ ಅವರು ಒಟ್ಟು 33 ವರ್ಷಗಳವರೆಗೆ ಅವರು ನಮ್ಮ ದೇಶದ ಬೇರೆ ಬೇರೆ ರಾಜ್ಯಗಳಾದ ಮಹಾರಾಷ್ಟ್ರ, ಗೋವಾ, ಕೇರಳ, ತಮಿಳುನಾಡು, ಪಂಜಾಬ್, ದೆಹಲಿ, ಉತ್ತರ ಪ್ರದೇಶ, ಮಧ್ಯಪ್ರದೇಶಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಅಷ್ಟೇ ಅಲ್ಲದೆ ರಾಜ್ಯಸಭಾ ಮತ್ತು ಲೋಕಸಭೆ ಚುನಾವಣೆಯಲ್ಲಿ ಬಂದೋಬಸ್ತ್ ಕರ್ತವ್ಯವನ್ನು ಸಂಪೂರ್ಣವಾಗಿ ಅವರು ಒಂದು ಕಾರ್ಯನಿಷ್ಠೆಯಿಂದ ನಿರ್ವಹಿಸುತ್ತಾರೆ ಎಂದು ಹೇಳಲು ಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಖಾಡೆ ಕುಟುಂಬದವರ ಕಡೆಯಿಂದ ಸಮಸ್ತ ಖಾಡೆ ಕುಟುಂಬದವರೆಲ್ಲರೂ ಮಹಾದೇವ್ ಖಾಡೆ ಸರ್ ಅವರನ್ನ ಸತ್ಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಜೀವನ ಅಂತ್ಯವಲ್ಲ, ಅದು ಹೊಸ ಅಧ್ಯಾಯದ ಆರಂಭ. ಇನ್ನು ಮುಂದೆ ಕುಟುಂಬದೊಂದಿಗೆ ಹೆಚ್ಚಿನ ಸಮಯ ಕಳೆಯಲು, ಆರೋಗ್ಯದ ಕಡೆ ಗಮನ ಹರಿಸಲು, ತಮ್ಮ ಹವ್ಯಾಸಗಳನ್ನು ಬೆಳೆಸಿಕೊಳ್ಳಲು ಹಾಗೂ ನೆಮ್ಮದಿಯ ಜೀವನವನ್ನು ಆನಂದಿಸಲು ಇದು ಒಂದು ಸುಂದರ ಅವಕಾಶವಾಗಿದೆ. ಶ್ರೀ ಮಹಾದೇವ್ ಖಾಡೆಯವರೇ, ನೀವು ಪೊಲೀಸ್ ಇಲಾಖೆಯಿಂದ ನಿವೃತ್ತಿಯಾಗುತ್ತಿದ್ದರೂ ನಿಮ್ಮ ಸೇವೆ, ನಿಮ್ಮ ಆದರ್ಶಗಳು, ನಿಮ್ಮ ಪ್ರಾಮಾಣಿಕತೆ ಮತ್ತು ನಿಮ್ಮ ವ್ಯಕ್ತಿತ್ವ ನಮ್ಮೆಲ್ಲರ ಮನಸ್ಸಿನಲ್ಲಿ ಸದಾ ಜೀವಂತವಾಗಿರುತ್ತದೆ. ನಿಮ್ಮ ಜೀವನ ಪಯಣವು ಇನ್ನು ಯುವ ಪೀಳಿಗೆಗೆ ಸ್ಫೂರ್ತಿದಾಯಕವಾಗಲಿ ಎಂದು ಕೇಳುತ್ತೇವೆ. ದೇವರು ನಿಮಗೆ ಉತ್ತಮ ಆರೋಗ್ಯ, ದೀರ್ಘಾಯುಷ್ಯ, ಸುಖ, ಶಾಂತಿ, ಸಂತೋಷವನ್ನು ಕರುಣಿಸಲಿ ಎಂದು ಹಾರೈಸುತ್ತಾ ನಾನು ಒಂದೆರಡು ಮಾತುಗಳನ್ನು ASI महादेव अप्पया खाडे यांच्या सत्कारासाठी आपण सर्वजण इथं जमलेलो आहोत. माईक वर बस. आमच्या ग्रामदेवत आई अंकलंब्याच्या चरणी स्पर्श करून मला 1-2 गोष्टी सांगायच्या आहेत की आपल्या अंकल्या गावचे जसं 62 आणि 71च्या लढाईमध्ये 1-2 केसेस झाल्यात. तेव्हापासून आमच्या आई अंकलंबा देवीच्या पोलिसने जाऊ दे,
फौजमध्ये आर्मीत जाऊन दे, एअरफोर्समध्ये जाऊन दे, सही सलामत आपली सर्व्हिस करून घरी पोचतात. हे एक आमच्या आई अंकलबाई देवीचा आशीर्वाद आहे. आणि महादेव खाडे सर हे कर्नाटक पोलीसमध्ये 33 वर्ष सर्व्हिस करून ASI पद घेऊन आपल्या घरी आपल्या सिव्हिल लाईफसाठी आलेत, घरी पोचलेत. आणि ह्याच्यासाठी आपण सर्वजण टाळ्या वाजवून त्यांचा सत्कार करायचा आहे. टाळ्या वाजवून सत्कार करा. आणि त्या ಅನ್ಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರಿ ಆದೇಶಕ್ಕೆ ಏನು ಬರ್ತದ ಆ ಆದೇಶಕ್ಕೆ ತಕ್ಕಂತೆ ನಾವು ಕರ್ತವ್ಯ ನಿರ್ವಹಿಸಬೇಕಾಗ್ತದೆ. ಹಾಗೂ ಠಾಣೆಯವರು ಈ 33 ವರ್ಷಗಳ ಸೇವೆಯಲ್ಲಿ ನಮ್ಮ ಜೊತೆಯಲ್ಲಿ ಕಳೆದರೂ ಸಹಿತ ಇನ್ನು ಮಿಕ್ಕಿದ್ದು ಬಾಳದಲ್ಲ, ಇವು ಅತಿ ಉಪಯುಕ್ತ. ಈಗ ಏನಾದರೂ ಆಕ್ಸಿಡೆಂಟ್ ಮಾಡಿದಾಗ, ಹೆಚ್ಚು ಕಡಿಮೆ ಆದಾಗ ನಿಮ್ ಗಾಡಿ ಇನ್ಸೂರೆನ್ಸ್ ಇದ್ರೆ ಉಪಯೋಗ ಆಗ್ತದ. ಏನು ಉಪಯೋಗ ಆಗ್ತದೆ? ನಿಮ್ ತಪ್ಪಿಲ್ದಿದ್ರು ಕೂಡ ಇನ್ಸೂರೆನ್ಸ್ ಕಂಪನಿ ಪೇ ಮಾಡ್ತದೆ. ಅದಕ್ಕೆ ಇನ್ಸೂರೆನ್ಸ್ ಮಾಡಬೇಕು, ಹೆಲ್ಮೆಟ್ಗಳು ಹಾಕಬೇಕು. ಈ ಮಕ್ಕಳಿಗೆ ಈಗಿನ ಜಯಮಾನದಲ್ಲಿ ನಿಮ್ಮ ಮಗು ಏನ್ ಮಾಡ್ತಿದೆ, ಮೊಬೈಲ್ ಕೊಟ್ಟಿದ್ರಿ, ಒಂದ್ ಸ್ವಲ್ಪ ವೆರಿಫೈ ಮಾಡೋದನ್ನ ಕಲ್ಕೊಳ್ಳಿ. ಉದ್ದೇಶ ಇಷ್ಟೇ, ನಿಮ್ ಮಗು ನಾನು ಹೇಳಿದ ಮಾತಿನಂತೆ ಏನಾದ್ರು ಸಾಧನೆ ಮಾಡಿ ಇಲ್ಲಿ ಕೂತ್ ಸನ್ಮಾನ ಮಾಡಿಸ್ಕೋಬೇಕು ಅನ್ನೋ ಉದ್ದೇಶ ಇಷ್ಟೇ. ಈ ಸನ್ಮಾನ ಕಾರ್ಯಕ್ರಮದ ಈ ಊರಲ್ಲಿ ಹಂಗೆ ಆಗ್ತಾನೆ ಇರ್ಬೇಕು, ನಾನು ಬರ್ತಾನೆ ಇರ್ಬೇಕು. ಇನ್ನು ನಾನು ಹೇಳಿದ ನಂತರ ಬಂದ್ರೆ ಇನ್ನೂ ಮಜಾ ಆಗ್ತದೆ, ಬಹಳ ಖುಷಿ ಅನ್ನಿಸ್ತದೆ. ಎಲ್ಲ ಹೌದಲ್ಲ? ಯಾಕೆ ಮಾತಾಡ್ತಾ ಇಲ್ಲ ಎಲ್ಲರಿಗೂ? ಆ ಉದ್ದೇಶಕ್ಕೆ ಹೇಳ್ತಿದ್ದೀನಿ, ನಿಮ್ಮ ಮಗು ಮೊಬೈಲ್ ಯೂಸ್ ಮಾಡಲಿ, ಶಿಕ್ಷಣ ಪರ್ಪಸ್ ಯೂಸ್ ಮಾಡಲಿ. ಮೊಬೈಲ್ದಲ್ಲಿ ಎಜುಕೇಶನ್ ಪರ್ಪಸ್ ಯೂಸ್ ಮಾಡೋದು ಬಹಳ ಕಡಿಮೆ. ಈ ದಂಪತಿಗಳಿಗೆ ಏನಪ್ಪಾ ಅಂತಂದ್ರೆ ಮರಳಿ ಗುಂಡಿಗೂ ಅವ್ರ ಹಂಗ ಆಗಮಿಸಿದ್ರಂತ. ಈಗ ನೋಡ್ರಿ ಸಾಕಷ್ಟು ಜನ ನಮ್ಮ ಮಾಜಿ ಸೈನಿಕರ ಕಡೆಯಿಂದ ಮಹಾದೇವ್ ಖಾಡೆ ದಂಪತಿಗಳಿಗೆ ಸತ್ಕಾರ. ಮಹಾದೇವ್ ಖಾಡೆ ಶಿಷ್ಯರಿಗೆ ಸತ್ಕಾರ ಇದು ಬಹಳ ಅಪರೂಪವಾದ ಸಂದರ್ಭ. ಬಾಡ್ಕರ್ ಇವರಿಂದ ಮಹಾದೇವ್ ಅರ್ಪಣೆ ಇದ್ದಾರೆ. ಕುಟುಂಬದ ಪರವಾಗಿ ಹೃತ್ಪೂರ್ವಕವಾದ ಮಹಾದೇವ್ ರಾಜ ನಾನುಡಿಯಂತೆ ನೋಡಿ ಒಂದು ಅವರು ಅವರ ದಂಪತಿ
ವಂದಿಸಿ ಅಂಕಲೇಗಾಮ ಗ್ರಾಮದ ಹಿರಿಯರಿಗೆ, ಸಹೋದರ ಸಹೋದರಿಯರಿಗೆ ಎಲ್ಲರಿಗೆ ನಮಸ್ಕರಿಸಿ ಈ ವೇದಿಕೆಗೆ ಎಲ್ಲರೂ ಬಂದು ನನಗೆ ತುಂಬ ಹೃದಯದಿಂದ ಸ್ವಾಗತ ಕೋರುತ್ತಾ ಎಲ್ಲರಿಗೆ ಧನ್ಯವಾದವನ್ನು ತಿಳಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ತಿಳಿಸ್ತೇನೆ. ಎಲ್ಲರೂ ದಯವಿಟ್ಟು ಶಾಂತಿ ಇಟ್ಕೊಂಡು ಎಲ್ಲರೂ ಊಟ ಮಾಡ್ಕೊಂಡು ಹೋಗ್ಬೇಕಂತೇಳಿ ತಮ್ಮ ಕಷ್ಟ ಕೇಳ್ಕೊತೇವೆ. ಎಲ್ಲಕ್ಕೂ ಯಾರ್ದಪ್ಪ ಅಂದ್ರೆ ಸೃಷ್ಟಿಕರ್ತ ಪರಮಾತ್ಮನ ಒಂದು ಆಶೀರ್ವಾದ ಇರ್ತದ. ಈ ಒಂದು ನಿಟ್ಟಿನಲ್ಲಿ ಇಂಥ ಎಲ್ಲ ಕಾರ್ಯಕ್ರಮ ಜರುಗುತ್ತಾ ಇದಾವ. ಆ ನಿಟ್ಟಿನಲ್ಲಿ ಮಹಾದೇವ್ ಕಾಡೆ ದಂಪತಿಗಳು ಈ ಒಂದು ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸಿ ನಿವೃತ್ತಿ ಹೊಂದಿದಂತಹ ಸರ್ ಅವರಿಗೆ ನಮ್ಮ ಎಲ್ಲ ಶ್ರೀ ಬಸವ ಸೇವಾ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ಈ ಒಂದು ನಮ್ಮ ಗ್ರಾಮಕ್ಕೆ ಆಗಮಿಸಿದಂತಹ ದಂಪತಿಗಳಿಗೆ ಒಂದು ಬಸವ ಸಂಪ್ರದಾಯದ ಪ್ರಕಾರ ಹೂವ ಸೂರ್ಯಾಡೋಣ ಎಂಬ ಎಲ್ಲರೂ ಹೂವ ಸೂರ್ಯಾಡೋಣ, ಮುತ್ತು ದಂಪತಿಗಳ ಮೇಲೆ ಶುಭ ಹರಿಸುತ್ತ ನಾವು ಹೂವ ಸೂರ್ಯಾಡೋಣ. ಗುರು ಬಸವಣ್ಣನ ಶ್ರೀರಕ್ಷೆ ಇರಲೆಂದು ಐಹಿಕ ಬಾಳು ಸುಖಮಯವಾಗಲೆಂದು ಹೂವ ಸೂರ್ಯಾಡೋಣ. ಮುದ್ದು ದಂಪತಿಗಳ ಮೇಲೆ ಶುಭ ಹರಿಸುತ್ತ ನಾವು ಹೂವ ಸೂರ್ಯಾಡೋಣ. ಆಯುಷ್ಯ ಆರೋಗ್ಯ ನಿಮಗಾಗಲೆಂದು ಸದ್ವಿತೆ ಸತ್ಕೀರ್ತಿ ಹರಿದೂತ ಬರಲೆಂದು ಹೂವ ಸೂರ್ಯಾಡೋಣ. ಮುದ್ದು ದಂಪತಿಗಳ ಮೇಲೆ ಶುಭ ಹರಿಸುತ್ತ ನಾವು ಹೂವ ಸೂರ್ಯಾಡೋಣ. ಹೆತ್ತವರಿಗೆ ಮೂತ್ತಾಗಿ ವಂಶಕ್ಕೆ ಬೆಳಕಾಗಿ ಸಚ್ಚಿದಾನಂದನ ಕಾರುಣ್ಯವೀರಲೆಂದು ಹೂವ ಸೂರ್ಯಾಡೋಣ. ಮುದ್ದು ದಂಪತಿಗಳ ಮೇಲೆ ಶುಭ ಹರಿಸುತ್ತ ನಾವು ಹೂವ ಸೂರ್ಯಾಡೋಣ. ಧನ್ಯವಾದಗಳು. ಪಾಟೀಲ್ ಸರ್ ಅವರು ಮಹಾದೇವ್ ಕಾಡೆ ದಂಪತಿಗಳಿಗೆ ಪುಷ್ಪಗುಚ್ಛವನ್ನು ನೀಡೋದರೊಂದಿಗೆ ನೆರವೇರಿಸಿದ್ದು ನಿರಂತರ ಸೇವೆಯನ್ನು ಸಲ್ಲಿಸಿ ಈಗ ನಿವೃತ್ತರಾಗಿದ್ದಾರೆ. ಅವರಿಗೆ ಈ ನಮ್ಮ ಅಂಕ್ಲೆ ಗ್ರಾಮದ ಪರವಾಗಿ ಅಭಿನಂದನೆಗಳು ಮತ್ತು ಅವರ ನಿವೃತ್ತಿ ಜೀವನ ಸುಖಮಯವಾಗಲಿ, ಅವರಿಗೆ ದೇವರ ಒಳ್ಳೆಯ ಆಯುರ ಆರೋಗ್ಯ ಕೊಡಲಿ ಅಂತ ಹೇಳ್ಕೊಂಡು ಒಂದೆರಡು ಮಾತು. ವಿದ್ಯಾರ್ಥಿಗಳಾದ